ಮಾಸ್ತಿ ಗ್ರಾಮದ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಹಾಗೂ ಆಡಳಿತ ಅಧಿಕಾರಿಯನ್ನ ನೇಮಿಸಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುತುವಲ್ಲಿಗಳು ಮತ್ತು ಮುಖಂಡರುಗಳು ಒತ್ತಾಯಿಸಿದರು. ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಹಾಗೂ ವೈಫಲ್ಯದಿಂದ ಹಾಲೆ ಹದೀಸ್ಗೆ ಸೇರಿರುವ ಮಾಜಿ ಮುತುವಲ್ಲಿ ಸೈಯದ್ ರಸೂಲ್ ದರ್ವೇಶ್ ಎಂಬುವರು ಮಾಸ್ತಿಯಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದು, ರಾಜ್ಯ ವಕ್ಫ್ ಮಂಡಳಿ ಮತ್ತು ವಕ್ಫ್ ಸಚಿವರು ಕಾನೂನು ರೀತಿ ಕ್ರಮ ಕೈಗೊಂಡು ಅವರಿಂದ ಹಣ ವಸೂಲು ಮಾಡಬೇಕಲ್ಲದೆ ತಾತ್ಕಾಲಿಕವಾಗಿ ಆಡಳಿತಾಧಿಕಾರಿ ನೇಮಿಸಬೇಕು ಹಾಗೂ ಸೂಕ್ತ ವ್ಯಕ್ತಿಯನ್ನ ಮುತುವಲ್ಲಿಯಾಗಿ ನೇಮಕ ಮಾಡಿ ವಕ್ಫ್ ಆಸ್ತಿ ಉಳಿಸಬೇಕು ಮತ್ತು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮಾಸ್ತಿ ಗ್ರಾಮದ 7 ಮಸೀದಿಗಳ ಮುಖಂಡರುಗಳು ಹಾಗೂ ಮುತುವಲ್ಲಿಗಳು ಮಾಸ್ತಿ ಗ್ರಾಮದ ಮಸೀದಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ 3,000 ಹಾಗೂ ಹಿಂದೂಗಳು 3,000 ಇದ್ರೂ ಅಣ್ಣ ತಮ್ಮಂದಿರಂತೆ ಬಾಳ್ವೆ ನಡೆಸುತ್ತಿದ್ದು ಯಾರಿಂದಲೂ ತೊಂದರೆ ಇಲ್ಲ. ಆದರೆ ಸೈಯದ್ ರಸೂಲ್ ದರ್ವೇಶ್ ರವರು ವಂಶಸ್ಥರು ವಕ್ಫ್ ಬೋರ್ಡ್ಗೆ 11 ಎಕರೆ ಆಸ್ತಿ ದಾನ ಮಾಡಿದ್ದು, ಪ್ರಸ್ತುತ ಈ ಆಸ್ತಿಯಲ್ಲಿ ಗೋರಿಗಳು, ಈದ್ಗಾ ಮೈದಾನ ಇದೆ ಹಾಗೂ ಕಳೆದ 5 ವರ್ಷಗಳ ಹಿಂದೆ ವಕ್ಫ್ ಮಂಡಳಿಯಿಂದ ಸಾಲ ಪಡೆದು ಅಂಗಡಿಗಳನ್ನು ಕಟ್ಟಿಸಿ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಮಾಟ ಮಂತ್ರ ಮಾಡುವುದಲ್ಲದೆ ಸಂವಿಧಾನ ವಿರುದ್ಧ ಕೆಲಸ ಮಾಡುತ್ತಾ ಆಸ್ತಿ ನಮ್ಮ ತಾತನವರದ್ದು, ಸ್ಮಶಾನ ನಮಗೆ ಸೇರಿದ್ದು, ಒಳಗೆ ಯಾರೂ ಬರಬಾರದು, ಮಸೀದಿ ನಮ್ಮದು, ಬೀಗ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುವುದಲ್ಲದೆ ಪ್ರಶ್ನೆ ಮಾಡಿದ ಜನರನ್ನ ಹೊಡೆದು ಗಾಯಗೊಳಿಸಿರುತ್ತಾರೆ ಎಂದು ಆರೋಪಿಸಿದರು. ಮುಸ್ಲಿಂ ಸಮುದಾಯದ ಹಾಲೆ ಹದೀಸ್ಗೆ ಸೇರಿರುವ ಸೈಯದ್ ರಸೂಲ್ ದರ್ವೇಶ್ ರವರು ಹಾಲೆ ಹದೀಸ್ ರವರೇ ತೊಂದರೆ ನೀಡುತ್ತಿದ್ದಾರೆ ಎಂದು ಸುಳ್ಳು ದೂರುಗಳನ್ನು ಅನೇಕ ಬಾರಿ ನೀಡುವುದು, ಕೇಸ್ ಮಾಡುವುದು ಕಳೆದ 3 ವರ್ಷಗಳಿಂದ ನಡೆಯುತ್ತಿದ್ದು, ಬಹಳಷ್ಟು ಕೇಸುಗಳು ಇನ್ನೂ ನಡೆಯುತ್ತಿವೆ. ಕೆಲವರು ಮಾತ್ರ ನಮ್ಮಲ್ಲೇ ಒಡಕು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ವಕ್ಫ್ ಮಂಡಳಿಗೆ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಕೋಲಾರ ಜಿಲ್ಲಾ ವಕ್ಫ್ ಮಂಡಳಿಯ ಅಧ್ಯಕ್ಷರಾದ ನಿಜಾರ್ ಅಹಮದ್ ರವರು ಇದುವರೆಗೆ ಮಾಸ್ತಿಗೆ ಭೇಟಿ ನೀಡಿಲ್ಲ, ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಿಲ್ಲ ಎಂದು ದೂರಿದರು. ಮಾಸ್ತಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ಶಾಂತಿಯ ತೋಟದಂತಿರುವ ಮಾಸ್ತಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರು ಹಾಗೂ ಹಿಂದೂಗಳು ಒಗ್ಗಟ್ಟಿನಿಂದ ಇದ್ದು ಯಾವುದೇ ಭಿನ್ನಾಭಿಪ್ರಾಯ, ಜಗಳಗಳು ಇಲ್ಲ. ಹೊಂದಾಣಿಕೆಯಿಂದ ಅಣ್ಣ ತಮ್ಮಂದಿರಂತೆ ಜೀವನ ನಡೆಸುತ್ತಿದ್ದು, ಮಾಜಿ ಮುತುವಲ್ಲಿ ರಸೂಲ್ ಹಾಗೂ ಕೆಲವರಿಂದ ಗ್ರಾಮದಲ್ಲಿ ಅಹಿತಕರ ಘಟನೆ ನಡೆದಿರುವುದು ಸರಿಯಲ್ಲ. ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಹಾಗೂ 7 ಮಸೀದಿಗಳ ಮುತುವಲ್ಲಿಗಳಾದ ಸಫ್ದರ್ ಬೇಗ್, ಶಾಕತುಲ್ಲಾ ಬೇಗ್, ಸಲೀಂ ಚಿಚ್ಚಾ, ಸುಹೇಲ್ ಬೇಗ್, ಅಕ್ರಮ್ ಪಾಷಾ, ಸಿರಾಜ್ ಬೇಗ್, ಶೇಖ್ ಇಮ್ರಾನ್, ನೀಮತುಲ್ಲಾ ಬೇಗ್, ಸೈಯದ್ ಸಾದಿಕ್ ಉಪಸ್ಥಿತರಿದ್ದರು. सुन्नतुल जमात मास्ती से ताल्लुक़ रखने के एक जिम्मेदार साथी हूँ। यहाँ पे करीब 3,000 मुसलमान रहते हैं बस्ती, हमारी बस्ती में 7 मसाजिद हैं, लेकिन 2 तबक़े हैं, एक अहले हदीस और दूसरा सुन्नतुल जमात के नाम से। लेकिन हमारे में उनमें कोई ये नहीं है, फ़िरक़ा नहीं है। दोनों मिल चल कर इत्तेफाक से ज़िंदगी गुजार रहे हैं। लेकिन अभी चंद दिनों के पहले हमारे गांव में एक फितना मचा हुआ है। ये फितने में हमारे एक साथी रसूल करके बोलने वाले क्या बोला रहे, अहले हदीस वाले आकर हमना तकलीफ देनी बहुत करके, ये असर ये सुनने वालों को हमारे ताल्लुक़ के डिस्ट्रिक्ट के मुसलमानों को क्या मालूम होता करके बोले तो अहले हदीस वाले सुन्नतुल जमात वालों को तकलीफ देनी करके महसूस करती हो। ये बात गलत है। हमारे सुन्नतुल जमात को अहले हदीस वालों से हमारे गांव में कोई तरह की तकलीफ नहीं है। अगर कोई मसला आया तो हमारी मस्जिद सुन्नतुल जमात में कोई मसला आया तो हमें क्या करती, अहले हदीस वालों की मस्जिदों वालों को बुला लेती, बैठ के आपस में हमें तस्फिया कर लेती, और उनकी जमात में कुछ तफरीक़ा हुआ, कुछ गलती हुई, कुछ गड़बड़ हुआ तो हम ना उन्होंने बुला लेती, हमें उन्होंने दोनों मिलके वो सॉल्व कर लेते हैं वो प्रॉब्लम को। लेकिन हमारे में उसमें भी कोई ये नहीं है। रही बात हमारे रसूल जो हैं बार बार बतलाते हैं क्या करते हो, अहले हदीस वाले से हमने तकलीफ़ हो रही कर बोल के,
ये बात हमारे सुन्नतुल जमात के कोई भी फ़र्ज से नहीं हो रही है, उनकी ज़ुबान से नहीं आ रही, हमें कोई तकलीफ़ भी नहीं है। लेकिन रसूल जो है, वो खुद अहले हदीस से ताल्लुक़ रखने वाला है। वो खुद अहले हदीस वालों को बदनाम कर रहा है। हमारे तरफ से कोई भी ये नहीं है। इंशाअल्लाह क़यामत तक हम ऐसा ही रहेंगे। दुआ करो, सभी मिलके हमारे गाँव में, हमारी बस्ती में इत्तेफ़ाक़ से ज़िंदगी गुज़ारेंगे, हमें दोनों फ़िरक़े मिलके। अस्सलाम वालेकुम। ಶಕುತುಲ್ಲಾ ಬೇಗ್ ಅಂತ ಹೇಳಿ ಹಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲಿ ಪಂಚಾಯತಿ ಸದಸ್ಯ. ನಾನು ಸುಮಾರು ನನಗೆ ವಯಸ್ಸು 65 ವರ್ಷ ಆಗಿದೆ. 40 ವರ್ಷದಿಂದ ನಾನು ರಾಜಕೀಯದಲ್ಲೇ ಇದ್ದೀನಿ. ನಮ್ಮ ಊರಲ್ಲಿ ಆವತ್ತಿಂದ ಹಿಂದೂಗಳಾಗ್ಲಿ ಮುಸ್ಲಿಂ ಆಗಲಿ ನಾವು ಒಂದಾಗಿ ಹೊಂದಾಣೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮಾಡ್ಕೊಂಡು ಹೋಗ್ತಾ ಇದೀವಿ. ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ನಾವು ಎಂಥದಿಲ್ಲ. ನ್ಯಾಯ ಪಂಚಾಯತಿ ಕೂತ್ಕೊಂಡ್ರೆ ನಾವು ಹಿಂದೂಗಳಲ್ಲಿ ಮುಸ್ಲಿಂ ಆಗಲಿ ತೀರ್ಮಾನ ಶೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂದೂಗಳೇ ನಮ್ಮ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ, ಸ್ಟೇಷನ್ ಹತ್ರ ಕೂತ್ಕೊಳ್ಳಿ, ನ್ಯಾಯದಲ್ಲಿ ಯೋಗ ತೀರ್ಮಾನ ಕೊಡಲಿ ಅಂತ ನಮ್ಮ ಹಿಂದೂ ಬಾಯಿ ಬಾಯಿಸೋ ನಾವು ಇದ್ದೀವಿ. ನಾವು ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಎಲ್ಲೋ ನಾವು ಕೇಳ್ತಾ ಇದ್ರಿ, ಎಲ್ಲೆಲ್ಲೋ ಏನು ಹಿಂದೂ ಮುಸ್ಲಿಂ ಗಲಾಟೆ ಆಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮೂರಲ್ಲಿ ನಾವು ನೋಡಿಲ್ಲ, ಕೇಳಿಲ್ಲ. ನಾವು ಆವತ್ತು ಕೋಲಾರಲ್ಲಿ ಆಗ್ತದೆ, ಇಲ್ಲಾಗ್ತದೆ, ಅಲ್ಲಾಗ್ತದೆ ಅಂತ ನೋಡ್ತಾ ಇದ್ರು. ಇವತ್ತು ಹಿಂದೂಗಳು ನಮ್ಗೆ ಬಾಯಿ ಆಗ್ಬಿಟ್ಟು, ಹಿಂದೂ ಮುಸ್ಲಿಂ ನಾವು ಒಂದು ಬಾಯಿ ಆಗ್ಬಿಟ್ಟಿದ್ದೀವಿ. ನಮ್ಮ ಜನ ಇವಾಗ ಒಂದು 4-5 ಜನ ಸೇರ್ಕೊಂಡು ನಮ್ಮಲ್ಲಿ ಮಾಡಬಾರ್ದು ಕೆಲಸ ಮಾಡಿ ನಮ್ಮನ್ನ ದೂರ ಮಾಡಿ ನಮ್ಮ ಜಾತಿನೇ ಅವಮಾನ ಮಾಡೋ ಥರ ನಡೀತಾ ಇದೆ ನಮ್ಮ ಮಾಸ್ತಿ ಒಳಗೆ. ಯಾಕೆ ನಡೀತಾ ಇದೆ ಅಂದರೆ ಇದು ವ್ಯವಹಾರ. ಸುಮಾರು ಇವಾಗ ನಮ್ಮ ಯಜಮಾನರು ಹೇಳೋಂಗೆ ಅವರು ಆ ಮಸೀದಿ ಅವರು ಸುನ್ನಿ ಜಮಾತವ್ರವರು, ನಾವು ಅಲ್ಲಿ ಜಾಮೆ ಮಸ್ಜಿದ್ ಅಲ್ ಹದೀಸ್ ಜಮಾತವ್ರು ನಾವು. ಅವರು ಇವಾಗ ನಾವು ಸುಮಾರು ಇವಾಗ ಇಲ್ಲಿ ಗೋಲ್ಪೇಟೆಯಲ್ಲಿ ಒಂದು ಮಸೀದಿ ಇದೆ, ಅಧ್ಯಕ್ಷರು ಅಕ್ರಮ್ ಬಂದವ್ರೆ. ಉಪ್ಪರಹಳ್ಳಿಯಲ್ಲಿ ಮಸೀದಿ ಇದೆ, ನಮಸ್ಕಾರ ರಾಜೇಶ್ ಪಾಷಾ ಅಂತ ಅವರು ಪ್ರೆಸಿಡೆಂಟ್ ಬಂದವ್ರೆ, ಉಪ್ಪರಹಳ್ಳಿಯವರು. ಕೃಷ್ಣಾಪುರ ಅವರು ಸುನೇಶ್ ಅಂತ ಹೇಳ್ಬಿಟ್ಟು ಇವರು ಪ್ರೆಸಿಡೆಂಟ್ ಬಂದವ್ರೆ. ನಮ್ಮ ಮಾಸ್ತಿ ಜಾಮೆ ಮಸೀದಿ ಇದು, ಇದ್ರ ಮುತ್ತಲ್ಲಿ ನಮ್ಮ ಸುಹೇಲ್ ಬೇಗ್ ಅಂತ ಹೇಳಿದ್ದಾರೆ. ನಾವು ಮಸೀದಿಯಲ್ಲಿ ಒಂದು ಸದಸ್ಯನಾಗಿದ್ದೀನಿ. ನಾವೆಲ್ಲ ಆವತ್ತಿಂದ ಇವತ್ತುವರೆಗೂ ಒಂದಾಗ ಆ ಮಸೀದಿಯಲ್ಲಿ ಯಜಮಾನ್ರು ಹೇಳೋಂಗೆ ಆ ಮಸೀದಿಯಲ್ಲಿ ಏನೋ ವ್ಯತ್ಯಾಸ ಆದ್ರೂ ನಮ್ಗೆ ಕರ್ಕೊಳ್ತಾ ಇದ್ರು. ನಮ್ಮಲ್ಲಿ ಏನೋ ವ್ಯತ್ಯಾಸ ಆಗಿ ಅದು ಜಾಸ್ತಿ ಏನೋ ಪ್ರಾಬ್ಲಮ್ ಆಗುವಂಗಿದೆ ಅವ್ರಿಗೂ ನಾವು ಕರ್ಕೊಂಡು ಒಂದು ಸಲ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲೇನಾಯ್ತು ಅಂದರೆ ಸುಮಾರು ಒಂದು 6 ವರ್ಷದಿಂದ ಈಚೆ ನಮ್ಮಲ್ಲಿ 6 ವರ್ಷದಿಂದ ಈಚೆ ನಮ್ಮ ದರ್ಗಾ ಇದೆ ಇಲ್ಲಿ ಜಮಾಲ್ ಶಾವಲಿ ಅಂತ ಹೇಳ್ಬಿಟ್ಟು ಇದು ಮಶಾನ್ದಲ್ಲಿ ನಮ್ಮ ಜಾಮೆ ಮಸೀದ್ ಮಶಾನ. ಅದು ಜಾಮೆ ಮಸೀದ್ ಅಂದರೆ ಯಾವ ನಾವು ಜಮಾಲ್ ಶಾವಲಿ ಅಂತ ಹೇಳ್ಬಿಟ್ಟು ಒಂದು 9 ಎಕರೆ ಜಮೀನು ಒಬ್ಬೊಟ್ಟು ಜಮೀನು ಕೊಟ್ಟವ್ರೆ, 11 ಎಕರೆ ಜಮೀನು ಕೊಟ್ಟವ್ರೆ. ಅಲ್ಲಿ ಒಂದು 2-3 ಹಿರಿಯರಿಗೆ ಮಣ್ಣು ಮಾಡವ್ರೆ, ಅಲ್ಲಿ ಸಮಾಧಿ ಮಾಡವ್ರೆ. ಆ ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರು ಹೋಗ್ತಾ ಇದ್ರು. ಯಾರ್ದು ಊರಿನವ್ರದ್ದು ಆ ಜಮಾಯ್ತವ್ರಾಗ್ಲಿ ಈ ಜಮಾಯ್ತವ್ರಾಗ್ಲಿ ನಮ್ದು ಯಾರ್ದು ಅದ್ರ ಅಭ್ಯಂತರನೇ ಇಲ್ಲ. ಅದಕ್ಕೆ ಅವ್ರು ಪೂಜೆ ಮಾಡ್ಕೊಳ್ತಾರೆ, ಅವ್ರವ್ರಿಗೆ ಇದು ಅವ್ರವ್ರು ಇದು ಅವ್ರ ಪಬ್ಬತಿ ಅವ್ರು ಮಾಡ್ಕೊಳ್ಳಪ್ಪ, ನಾವೇನು ಅಡ್ಡ ಹೋಗೋದು ಬೇಡ ಅವೆಲ್ಲ ಅಂತ ಹೇಳ್ಬಿಟ್ಟು. ಈ ನಡುವೆ ಏನಾಯ್ತು ಅಂದ್ರೆ ಬರ್ತಾ ಏನಾಯ್ತು ಅಂದ್ರೆ 5,000 10,000 20,000 ಅಲ್ಲಿ ದುಡ್ಡು ತಗೊಳ್ಳೋದು, ಮಾಯಾ ಮಂತ್ರಗಳು ಮಾಡ್ತೀವಿ ಅಂತ ಹೇಳೋದು, ಹೆಂಗಸರಿಗೆ ಕರ್ಸೋದು, ಅದೆಲ್ಲ ಹೇಳ್ಬಾರ್ದು. ಅವೆಲ್ಲ ಕೆಲವು ಮಾಡಬಾರ್ದು ಚಟುಗಳೆಲ್ಲ ಅಲ್ಲಿ ನಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮ ಜಮಾಯತಲ್ಲಿ ಇವೆಲ್ಲ ನಾವು ನೋಡಿ ನಮ್ಮ ಊರಲ್ಲಿ ಅವತ್ತಿಂದ ಇಲ್ಲ. ಅದು ಅಣ್ಣ ನಾವು ನೋಡ್ಕೊಂಡು ಕೂತಿದ್ರೆ ಹಿಂಗೆ ಬೆಳೀತಾ ಇರ್ತದೆ ಇದೆಲ್ಲಾನು. ಆಚೆಯವರಿಂದ ಜನ ಬರ್ತಾರೆ. ಏನ ನಮ್ಮೂರಲ್ಲಿ ಇವತ್ತುವರೆಗೂ ಒಂದು ಹಿಂದೂ ಮುಸ್ಲಿಂ ಅನ್ನೋದು ಇಲ್ಲ ನಮ್ಮಲ್ಲಿ. ಇವಾಗ ಅವೆಲ್ಲ ಶುರು ಮಾಡ್ತಾನೆ ಇವನು ಒಬ್ಬನು ತಗೊಂಡ್ಬಂದು ಗಲಾಟೆಗಳು ಮಾಡಿಸಿ ಇಲ್ಲಿ ರಾಮಾಯಣಗಳ ಮಾಡ್ತಾನೆ. ಈಗ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಅನ್ನೋ ಥರ ಬಂತು ಅದು ವ್ಯವಹಾರ. ಬಂದಿದ್ಮೇಲೆ ಏನಾಯ್ತು ಅಂದರೆ ಸರಿ ಇವ್ನಿಗೆ ಹೋಗಿ ಬಂದೋಬಸ್ತ್ ಮಾಡಿದ್ರು. ಬಂದೋಬಸ್ತ್ ಮಾಡಿ ಹೋಗಿದ್ದ ದಿವಸ ಆವತ್ತೂ ಹೊಡೆದ ಆತನು ನಮ್ಮ ಹುಡುಗರನ್ನ. ಬೇಡಪ್ಪ ಕಂಟ್ರೋಲ್ ಮಾಡಿದ್ರು ಹುಡುಗರನ್ನ, ಬೇಡ ನಡೀರ ನೀವು, ಇನ್ನು ದೊಡ್ಡವರಿದ್ದಾರೆ, MLA ಸಾಹೇಬ್ ಇದ್ದಾರೆ, ಕೇಸ್ ಇದೆ, ಸ್ಟೇಷನ್ ಇದೆ, ಅಲ್ಲಿ ಕಂಪ್ಲೇಂಟ್ ಮಾಡೋಣ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಹೋಗೋದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಅವಾಗೂ ಹುಡುಗರನ್ನ ಕಂಟ್ರೋಲ್ ಮಾಡಿದ್ರು. ನಿನ್ನೆ 1 ತಿಂಗಳ ಮುಂಚೆ ಏನಾಯ್ತು ಅಂದರೆ ವಕ್ಬೋರ್ಡಲ್ಲಿ ಅವನು ಮುತ್ತುವಲ್ಲಿ ಅಂತ ಇದ್ದ ಮಶಾನದಲ್ಲಿ ಆತನು ಮುತ್ತುವಲ್ಲಿ ಶೇಪ ತೆಗ್ದಾಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ತೆಗ್ದುಬಿಡೋರು, ಅವ್ನು ರದ್ದು ಮಾಡಿಬಿಟ್ಟವ್ರೆ. ಆ ರದ್ದು ಮಾಡಿದ್ರಿಂದ ನಾವು ವಕ್ಬೋರ್ಡ್ಗೆ ಹೋಗ್ಬಿಟ್ಟು ಅವ್ನು ರದ್ದು ಮಾಡೋರೆ. ಪುನಃ ಅವ್ನು ಮಾಡಿದ್ರೆ ಗಲಾಟೆಗಳಾಗ್ತದೆ ಊರಲ್ಲಿ. ನೀವು ಬೇರೆಯವ್ರಿಗೆ ಅವ್ರ ಕಮಿಟಿಯವ್ರು ಇದ್ದಾರೆ ಇಲ್ಲಿ, ಅವ್ರ ಮನೆಯವರ ಒಂದು 4-5 ಜನ ಬೇರೆಯವ್ರು ಇದ್ದಾರೆ, ಅವ್ರಿಗೆ ಮಾಡಿ ನೀವು ಅದನ್ನ ತೆಗ್ದಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟರು ನಾವು ವಕ್ಬೋರ್ಡಲ್ಲಿ. ಕೊಟ್ಟಿದ್ವಾಗ ಅವ್ರೇನು ಹೇಳಿದ್ರು ಅಂದರೆ ಅದನ್ನ ಮುತ್ತಲ್ಲಿ ಬೇಡ ಅಂತ ತೆಗ್ದಾಕ್ಬಿಟ್ರು. ಆಮೇಲೆ ಕೇಸ್ ಆಗ್ದ ಅವನು. ಕೇಸ್ಗೂ ನಾವು ಅದಕ್ಕೋಸ್ಕರ ಇವಾಗ 5-6 ಜನ ನಾವು ಕೇಸ್ಗೆ ಓಡಾಡ್ತಾ ಇದ್ದೀವಿ. ಕೇಸ್ ಇದೆ ಅದ್ರ ಮೇಲೆ.
ಇವಾಗ ಮೊನ್ನೆ ಒಂದು ತಿಂಗಳ ಮುಂಚೆ ಹೋಗಿ ನಾವು ಸರ್ ಒಗ್ಬೋಡವ್ರು ನೀವು ಬರ್ತೀರಿ ಇಲ್ಲಿ ಅವ್ರಿಗೆ ಅವ್ನ ಅಲ್ಲಿ ಜನ ಸೇರಿಸ್ತಾನೆ, ಒಂದು 10-20 ಜನ ಸೇರಿಸ್ತಾನೆ, 5-6 ಲಕ್ಷ ಬಾಡಿಗೆ ಬರ್ತದೆ. ಅದು ನಮ್ಮ 30% ಅಲ್ಲಿ ಮಣ್ಣು ಮಾಡೋರಿಗೆ ಸತ್ತಿದ್ದವ್ರಿಗೆ ಕೊಡ್ಬೇಕು. ಆ ದುಡ್ಡಲ್ಲಿ 30% ಬಡವ್ರು ಕೊಡಬೇಕು, 20% ಅವ್ನು ಎತ್ಕೊಳ್ಳೋಂಗೆ, 20% ಒಗ್ಬೋಡ್ಗೆ ಲೋನ್ ಮಾಡೋನೆ ಅದಕ್ಕೆ ಕಟ್ಟೋಂಗೆ ಅಂತ ಒಂದು ತೀರ್ಮಾನ ಮಾಡೋರು ಒಗ್ಬೋಡವರು. ಅದು ಎಂಥದ್ದು ಮಾಡ್ತಾ ಇರಲ್ಲ. 5 ವರ್ಷದಿಂದಾನು ಆ ದುಡ್ಡು ಬರೋದು, ತಗೊಂಡು ಹೋಗ್ಬಿಟ್ಟು ಇವ್ರವ್ರು ಕೊಡೋದು, ಆಮೇಲೆ ಜಮಾತ್ನವ್ರ ಮೇಲೆ ಗಲಾಟೆ ಮಾಡಿಸೋದು, ಇದೇ ನಡ್ಕೊಂಡು ಬಂದಿದೆ ವ್ಯವಹಾರ. ಅಲ್ಲಿ ನಾವು ಒಂದು ತಿಂಗಳ ಮುಂಚೆ ಹೋಗ್ಬಿಟ್ಟು ಅಲ್ಲಿ ಒಗ್ಬೋಡಲ್ಲಿ ಹೇಳಿದ್ರು, ಸರ್ ಇದು ಅದನ್ನ ಚೇಂಜ್ ಮಾಡಿ ಅವ್ನು ರಿನೋಲ್ ಮಾಡುವಾಗ ದಯವಿಟ್ಟು ಅವ್ನಿಗೆ ಮಾಡಬೇಡಿ, ನೀವು ಬೇರೆ ಮಾಡಿ ಅಂತ ನಮ್ಗೊಂದು ಇಂಟಿಮೇಷನ್ ಕೊಡಿ. ಇಂಟಿಮೇಷನ್ ಕೊಟ್ಟರೆ ನಾವು ಬಂದಲ್ಲಿ ಸರ್ ಏನು ನಡೆದಿದ್ದು ಬಾಧೆ ಆಗಿದೆ ಅಂತ ಹೇಳ್ತೀವಿ, ತೊಂದರೆ ಏನಾಗಿದೆ ಅಂತ ಹೇಳ್ತೀವಿ ಅಂತ ಒಗ್ಬೋಡಲ್ಲಿ ತಿಳಿಸಿದ್ದಕ್ಕೆ ಆಯ್ತಪ್ಪ ನಾವು ತಿಳಿಸ್ತೀವಿ ಅಂದರು. ಆಮೇಲೆ ನನ್ನ ನಮ್ಮ ಲಾಯರ್ ಅವರು ಇಟ್ಕೊಂಡು ಅಲ್ಲಿ ಇವತ್ತು ಒಗ್ಬೋಡವ್ರೆಲ್ಲ ಮಾಸಿಗೆ ಬರ್ತಾ ಇದ್ದಾರೆ, ಅದೇನು ಸ್ವಲ್ಪ ವಿಚಾರಿಸ್ಕೊಳ್ಳಿ, ಅದೇನು ಕಮಿಟಿ ಚೇಂಜ್ ಮಾಡ್ಕೊಂಡಾಗ ಅವ್ರಿಗೆ ಪುನಃ ಮಾಡ್ಬೋದು ಅವ್ನಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಮ್ಮ ಮುತ್ತಲ್ಲಿ ನಮ್ಮ ಮೆಂಬರ್ ನೀಮತುಲ್ಲಾ ಬೇಗ್ ಅಂತ ಹೇಳ್ಬಿಟ್ಟು ಇಬ್ರಲ್ಲಿ ಹೋಗಿ ಅವ್ರು ಬಂದಿರೋರಿಗೆ ಹೋಗಿ ವಿಚಾರಣೆ ಮಾಡೋರೆ. ಒಗ್ಬೋರ್ಡಿಂದ ಬಂದಿರೋರಿಗೆ ಯಾವನ್ಗ ನಮ್ಮ ರಾಮತುಲ್ಲಾ ಅಂತ ಹೇಳ್ಬಿಟ್ಟು ಕೋಲಾರಿಂದ ಒಗ್ಬೋರ್ಡಿಂದ ಬಂದಿದ್ರು. ಹೌದು, ಉಪಾಧ್ಯಕ್ಷರು ಬಂದಿದ ಮೇಲೆ ಅವ್ರಿಗೆ ಹೋಗಿ ವಿಚಾರಿಸ್ಕೊಳ್ರಪ್ಪ ನೀವು ಅಂತ ಹೇಳಿದಕ್ಕೆ ಇವ್ರು ಹೋಗಿ ಅಲ್ಲಿ ವಿಚಾರಿಸೋರೆ. ಅವರು ಸಾಬ್ರೆ ನಮಸ್ಕಾರ, ಏನ್ ಬಂದಿರೋದು ನೀವು, ನಮ್ಗೆ ಇದರ ನಿಮ್ ಇಂಟಿಮೇಷನ್ ಕೊಟ್ಟಿದ್ರೆ ನಿಮ್ಗೆ ಇಂಟಿಮೇಷನ್ ಕೊಟ್ಟು ತಾವು ಅಂತ ತಿಳಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಇನ್ ಪೆಂಡಾಲ್ ಆಗ್ಬಿಟ್ಟು ನಮ್ಗೇನು ಅನುಮತಿ ಇಲ್ದಿದ್ರ ಸಿಕ್ಕಿದೆಲ್ಲ ಮಾಡ್ತಾ ಇದ್ದಾನೆ ಅಂದ್ರೆ ಕೇಳಕ್ ಹೋಗಿದ್ದಕ್ಕೆ ನೀನ್ ಯಾವ ನಿಮ್ಮ ಅಪ್ಪನಿಲ್ಲ, ನಮ್ಮ ಅಪ್ಪನ ಮಶಾನ ಇದು, ನೀನ್ ಯಾವನೋ ಬರೋಕೆ ಅಂತ ಹೇಳ್ಬಿಟ್ಟು ದೋಣಿಗಳು ಎತ್ಕೊಂಡು ಹೊಡೆದು ನಮ್ಮ ಮಿಡಿಯೋ ಸಾಹೇಬ್ರು ಇದ್ರಲ್ಲಿ ಕೆಲವು ಜನ ಅಲ್ಲಿ ಬಂದಿದ್ರು. ಅವ್ರ ಮುಂದೆನೆ ಅವ್ರು ಫೋಟೋ ಹಿಡ್ದವ್ರೆ, ಓಡಿಸಿ ಹೊಡೆದವ್ರೆ ಅವ್ರಿಗೆ ಹೋಗ್ಬಿಟ್ಟು. ನಮ್ಗೆ ಗೋಲ್ಡ್ ನೋಡೋಕ್ ಆಗಿಲ್ಲ ಹುಡುಗರಿಗೆ ಮಾಡ್ಕೊಂಡು. ಅಷ್ಟೆಲ್ಲ ಪೊಲೀಸ್ ಬಂದಿದ್ ಕೂಡಲೇ ಅಲ್ಲಿ ಕಂಟ್ರೋಲ್ ಮಾಡಿದ್ರೆಲ್ಲ ಪೊಲೀಸವ್ರು ಬಂದು ಕಂಟ್ರೋಲ್ ಮಾಡಿ ನಡೆದಪ್ಪ ಅಂತ ಎಲ್ಲರೂ ಬಂದ್ಬಿಟ್ರು. ಅವರು ಈ ಅವ್ನು ಹೊಡೆದಿದ್ದು ನೋಡ್ಬಿಟ್ಟು ಅದು ಇದು ರೆಕಾರ್ಡ್ ಆಗಿತ್ತು ಫೋನಲ್ಲಿ. ಅದು ನೋಡಿಸ್ಬಿಟ್ಟು ಅದು ಹುಡುಗರನ್ನ ಈ ತರ ಹೊಡೆದವ್ರೆ ನೋಡಿ ಅಂತ ಹೇಳ್ಬಿಟ್ಟು ಅದು ಆಚೆ ಬಂದಿದೆ. ಹುಡುಗರು ಹೋಗ್ಬಿಟ್ಟು ಯಾಕೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪನಿಗೆ ಯಾಕೆ ಹೊಡೆದಿರೋದು ಅಂತ ಕೇಳಕ್ ಹೋಗಿದ್ದಕ್ಕೆ ಪುನರ್ ಘರ್ಷಣೆ ಆಗಿದೆ ಅಲ್ಲಿ.